ಚುನಾವಣೆಯಲ್ಲಿ ಹಣದ ಹೊಳೆಯನ್ನೇ ಹರಿಸಿದ್ದರಾ? ನೋಡಿ, ನಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀವಿ, ಆದರೆ ಶಾಸಕರು ಬಾಯ್ಬಿಟ್ಟು ಮಾಜಿ ಶಾಸಕರು ಬಾಯ್ಬಿಟ್ಟು ಹೇಳಿದ್ದಾರೆ, ಕೋಟಿ ಕೋಟಿ ಹಣವನ್ನ ಹಂಚಿದ್ದೀನಿ, ಆದರೂ ಕೂಡ ನನಗೆ ಕಷ್ಟ ಆಯಿತು ಅಂತ. ಹಣದ ಹೊಳೆಯನ್ನ ಹರಿಸಿರ್ತಕ್ಕಂಥ ಮಾಜಿ ಶಾಸಕನ ರಹಸ್ಯ ಬಯಲಾಗಿರ್ತಕ್ಕಂಥದ್ದು. 40 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದೀನಿ ಅಂತ. ಇವ್ರು ಎಲ್ಲರೂ ಮಾತನಾಡೋದು ರಾಜಕಾರಣಿಗಳು, ಚುನಾವಣೆಗಳು ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಡೀತವೆ, ನಾವೆಲ್ಲ ಬಹಳ ಒಳ್ಳೆ ಲೀಡರ್ಗಳು ಅಂತ. ಅದ್ರ ತೆರೆಮರೆ ಹಿಂದೆ ಏನು ಮಾಡ್ತಾರೆ ಇವರು? ಎಲ್ಲರೂ ದುಡ್ಡು ಹಂಚ್ತಾರೆ. ಅದಕ್ಕೆ ನಿದರ್ಶನ ಈ ಸ್ಟೋರಿ ಅಂತಾನೆ ಹೇಳಬೇಕು. ಚುನಾವಣೆಯಲ್ಲಿ 40 ಕೋಟಿ ಖರ್ಚು ಮಾಡಿದ್ರು ಸೋತ್ ಹೋಗ್ಬಿಟ್ಟೆ ಅಂತ ಅರುಣ್ ಕುಮಾರ್ ಪೂಜಾರ್ ಹೇಳಿರ್ತಕ್ಕಂಥ ವಿಚಾರ ರಿವೀಲ್ ಆಗಿದೆ. 40 ಕೋಟಿ ರಹಸ್ಯ ರಿವೀಲ್ ಆಗಿದೆ. ಬಿಜೆಪಿ ಕಚೇರಿಯಲ್ಲಿ ಸೋಲಿನ ಕುರಿತು ಪೂಜಾರ್ ಬೇಸರದ ಮಾತನಾಡಿದ್ದಾರೆ. ಕಾರ್ಯಕರ್ತರನ್ನ ಮನವೊಲಿಸೋ ವೇಳೆ ಸತ್ಯ ಒಪ್ಕೊಂಡಿದ್ದಾರೆ. 40 ಕೋಟಿ ಖರ್ಚು ಮಾಡಿದ್ರು ನಾನು ಸೋತಿದ್ದೀನಿ, ನನ್ನ ಸೋಲಿಗೆ ನಾನೇ ಕಾರಣ ಅಂತ ಅರುಣ್ ಕುಮಾರ್ ಪೂಜಾರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ನನ್ನ ಹಣೆ ಬರೋ ಸರಿಯಿಲ್ಲ, ನಾನು ಸೋತನೇ ಯಾರಿದ್ದೀನಿ, ನಾವು ಬಟ್ ಮಾಡೋದಂತ ಹೇಳಿದ್ದೆ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ. ಎಲ್ಲ ರಾಜಕಾರಣಿಗಳು ಹೇಳ್ತಾರೆ, ನಾವು ಚುನಾವಣೆನ ಅಭಿವೃದ್ಧಿ ಕೆಲಸಗಳ ಮೇಲೆ ಗೆಲ್ತೀವಿ, ನಾವು ಆದರ್ಶಗಳ ಮೇಲೆ ಗೆಲ್ತೀವಿ ಅಂತ. ಎಲ್ಲ ಬಾಯ್ ಬಡಾಯಿ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ನೋಡಿ, ಇವರು ಮಾಜಿ ಶಾಸಕ ಸೋತಿದ್ದೀನಿ, ನಾನು ಚುನಾವಣೆಯಲ್ಲಿ 40 ಕೋಟಿ ಖರ್ಚು ಮಾಡಿದ್ರು ಸೋತಿದ್ದೀನಿ ಅಂತ ಕಾರ್ಯಕರ್ತರ ಮನವೊಲಿಸುವ ಭರದಲ್ಲಿ ಸತ್ಯ ಬಾಯ್ಬಿಟ್ಬಿಟ್ಟಿದ್ದಾರೆ. 40 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೂ ಸೋಲಾಯಿತು ಅಂತ ಅಂದ್ರೆ, ಆದರೂ ಕೂಡ ಗೆಲ್ಲೋದಕ್ಕಾಗಲಿಲ್ಲ ಅಂತ. ಹಣದ ಹೊಳೆನೇ ಹರಿಸಿದಾರಲ್ವ, ಹಾಗಾದ್ರೆ ಸರಿನಾ ಇದು? ನನ್ನ ಹಣೆ ಬರೋ ಸರಿಯಿಲ್ಲ, ನಾನು ಸೋತನೇ ಯಾರಿದ್ದೀನಿ, ನಾವು ಬಟ್ ಮಾಡೋದಂತ ಹೇಳಿದ್ದೆ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ, ನಾನು ಮುಂದೆ MLA ಆಗ್ಬೇಕಂತ ಜಿಲ್ಲಾಧ್ಯಕ್ಷ ಆಗಿಲ್ಲ. ನನ್ನ ಹಣೆ ಬರೋ ಸರಿಯಿಲ್ಲ, ನಾನು ಸೋತನೇ ಯಾರಿದ್ದೀನಿ, ನಾವು ಬಟ್ ಮಾಡೋದಂತ ಹೇಳಿದ್ದೆ. ನಾನು ಸೋತಾಗ ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ, ನಾನು 40 ಕೋಟಿ ಖರ್ಚು ಮಾಡಿದ್ದೆ. ಅಷ್ಟು ಖರ್ಚು ಮಾಡಿದ್ರು ಕೂಡ ಇವತ್ತು ಮತ್ತೆ ನಾವು ಪಕ್ಷವನ್ನು ಕಟ್ಟಬೇಕು. ನಾವೆಲ್ಲರೂ ಕೂಡ ನಾನು ಗೆಲ್ಬೇಕು.